ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ಯಲಹಂಕದಲ್ಲಿರುವಂಥ ನಿಧಿ ಫ್ಯಾಷನ್ ಒಂದು ಎಂಬ್ರಾಯ್ಡ್ರಿ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಸಲ ತುಂಬಾ ಒಂದು ಆಫರ್ಸ್ಗಳಿದೆ. ಇಲ್ಲಿ ನೀವು ಬಂದು ಎಂಬ್ರಾಯ್ಡ್ರಿನ ಕಲಿಯೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ನೀವೇ ಏನಾದರೂ ಬ್ಲೌಸ್ಗಳನ್ನ ಇಲ್ಲಿ ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಎಲ್ಲ ರೀತಿನಲ್ಲೂ ಸೂಪರ್ ಡೂಪರ್ ಆಗಿರೋಂಥ ಆಫರ್ಸ್ ಇದೆ ಸ್ನೇಹಿತರೆ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಈ ಫ್ಯಾಕ್ಟ್ರಿಯ ಓನರ್ ಆದಂಥ ಶ್ವೇತಾ ಅವರು. ಸೊ ಅವರು ಆಫರ್ಸ್ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಫ್ಯಾಕ್ಟ್ರಿಗೆ ಬಂದು ಈ ಎಂಬ್ರಾಯ್ಡ್ರಿನೆಲ್ಲ ಕಲಿಬೇಕು ಅನ್ನೋರಿಗೆ, ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರನ್ನೇ ಒಂದ್ಸಲ ಕೇಳ್ಬಿಡ್ತೀನಿ ಇವಾಗ ಏನಿಲ್ಲ ಒಂದು ಆಫರ್ಸ್ ಇದೆ ಅಂತ. ಹಲೋ ಶ್ವೇತಾ ಅವರೇ. ಹಲೋ ಶ್ರುತಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಸೊ ಇವಾಗ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ, ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲ ಹೊಸ ಗ್ಯಾಲರೀಸ್ ಎಲ್ಲ ಮಾಡಿಬಿಟ್ಟಿದ್ದೀರಾ, ಬ್ಲೌಸ್ದು ಮತ್ತೆ ತುಂಬ ಒಳ್ಳೆ ಆಫರ್ಸ್ ಕೂಡ ಬಿಟ್ಟಿದ್ದೀರಾ. ಮತ್ತೆ ನಾನು ಇವಾಗ ರೀಸೆಂಟ್ ಆಗಿ ಕೇಳ್ಪಟ್ಟಿದ್ದು ಈಗ ಕಲಿಯೋಂಥವ್ರಿಗೆ ಒಳ್ಳೆ ಆಫರ್ಸ್ ಇಟ್ಟಿದ್ದೀರಾ ಅಂತ. ಸೊ ಏನದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಆಕ್ಚುಲಿ ನಮ್ಮ ಹತ್ರ ಬಂದು ತುಂಬಾ ಜನ ಕೇಳ್ತಾ ಇದ್ರು ಈ ತರ ಬಿಸ್ನೆಸ್ ಒಂದು ಹೆಂಗ್ ಸೆಟಪ್ ಮಾಡೋದಂತ. ಸೊ ಅವ್ರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಫ್ರೀ ಟ್ರೈನಿಂಗ್ ನ ನಾವು ಆಫರ್ ಮಾಡ್ತಾ ಇದೀವಿ. ಅದು ನಮ್ ಕಸ್ಟಮರೇ ಆಗಿರ್ಬೇಕಾಗಿದ್ದಿಲ್ಲ, ಯಾರು ಬೇಕಾದ್ರೂ ಬರ್ಬೋದು ಅದಕ್ಕೆ. ಅಂಡ್ ಮೆನ್ ಅಂಡ್ ವಿಮೆನ್ ಯಾರು ಬೇಕಾದ್ರೂ ಕಲಿಬಹುದು. ಓಕೆ. ಸೊ ಏಜ್ ರೆಸ್ಟ್ರಿಕ್ಷನ್ಸ್ ಏನಾದ್ರೂ ಇದೆಯಾ? ಏಜ್ ರೆಸ್ಟ್ರಿಕ್ಷನ್ ಎಲ್ಲ ಏನ್ ನಾವಿಟ್ಟಿಲ್ಲ. ಸೊ ಅಬೌವ್ 15 ಯಾರು ಬೇಕಾದ್ರೂ ಬಂದು ಕಲಿಬಹುದು. ಸೊ ಈಗ ಎಷ್ಟು ಮಂತ್ ಅದು ಕೋರ್ಸ್, ಏನದು ಟ್ರೈನಿಂಗ್ ಕೊಡ್ತೀರಾ? ಇದು ಆಕ್ಚುಲಿ 2 months ಕೋರ್ಸ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬರೋರಿಗೆ ಅದು ಮಂಡೇ ಟು ಸ್ಯಾಟರ್ಡೆ. ಮತ್ತೆ 2 ಬ್ಯಾಚಸ್ ಇರುತ್ತೆ. ಮಾರ್ನಿಂಗ್ 1 ಬ್ಯಾಚ್ ಇದೆ, ಮತ್ತೆ ಆಫ್ಟರ್ನೂನ್ 1 ಬ್ಯಾಚ್ ಇದೆ. ಸೊ ಮಾರ್ನಿಂಗ್ ಬ್ಯಾಚ್ ಬಂದು 10 to 2 o'clock ಇರುತ್ತೆ. ಮತ್ತೆ ಆಫ್ಟರ್ನೂನ್ ಬ್ಯಾಚ್ ಬಂದು 2 to 6 o'clock ಇದೆ. ಸೊ ಡೈಲಿ 4 hours ಕಲ್ತ್ಕೊಳ್ಬಹುದು ಅವರು. ಇದು 2 months ಕೋರ್ಸ್. ಅದಾಗಿದ್ಮೇಲೆ 1 month ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇರುತ್ತೆ ಅವರಿಗೆ. ಸೊ ಅದ್ರಲ್ಲಿ ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅಂತ ನೋಡಿ ನಾವು ಅವ್ರಿಗೆ ಸ್ಟೈಪೆಂಡ್ ಕೂಡ ಕೊಡ್ತಾರೆ. ಸೊ ಸ್ನೇಹಿತರೆ ಕೇಳ್ತಾ ಇದ್ರಲ್ಲ ನೀವು, ನಾನು ಇವ್ರದ್ದು ಒಂದು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಏನಾದ್ರು ಇವ್ರ ಹತ್ರ ಜಾಬ್ ಆಪರ್ಚುನಿಟೀಸ್ ಇದೆಯಾ, ನಾವು ಏನಾದ್ರು ಕಲಿಬಹುದು, ಇವ್ರ ಹತ್ರ ಟ್ರೈನಿಂಗ್ ಕೊಡ್ತಾರಾ? ಸೊ ಈ ತರ ತುಂಬಾ ಕ್ವಶನ್ಸ್ಗಳು ನನಗೆ ಬರ್ತಾನೆ ಇತ್ತು. ಸೊ ಸ್ಟಿಲ್ ಇವಾಗ್ಲೂ ಬರ್ತಾ ಇದೆ. ಸೊ ನೀವು ಯಾರೆಲ್ಲ ಕೇಳ್ತಾ ಇದ್ರಿ ಅಂತವ್ರಿಗೆ ಒಂದು ಒಳ್ಳೆ ಆನ್ಸರ್ ಸಿಕ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಇಲ್ಲಿ ನೀವು ಬಂದು ಕಲಿಯೋದಕ್ಕೆ ಯಾವುದು 1 ರೂಪಾಯಿನೂ ಕೂಡ ನೀವು ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರು ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಲೈಕ್ ಒಂಥರ ಸೋಷಿಯಲ್ ಸರ್ವಿಸ್ ಆಗಿ ಅಂತ ಅನ್ಕೊಳ್ಬಹುದು. ಬಿಕಾಸ್ ಅವರು ಏನಂತಂದ್ರೆ ಹೆಣ್ಮಕ್ಳಿಗಾಗಿ ಅಥವಾ ಗಂಡ್ ಮಕ್ಳಿಗಾಗಿ ಸೊ ಒಂದು ಬಿಸ್ನೆಸ್ ಒಂದು ಅವರು ಜಾಬ್ ಒಂದು ಕೆರಿಯರ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದು ಕೂಡ ಕಾಸ್ಟ್ ಇಲ್ಲ ಅಲ್ವಾ ಈ ಒಂದು ಕಲಿಯೋದಕ್ಕೆ. ಸೊ ಅವರೇ ಅಕಸ್ಮಾತ್ ನೀವೇನಾದ್ರೂ ತುಂಬಾ ಚೆನ್ನಾಗಿ ಇವ್ರ ಹತ್ರ ಕಲ್ತ್ಕೊಂಡು ಏನಾದ್ರೂ ಒಳ್ಳೆ ವರ್ಕ್ ಎಲ್ಲ ಮಾಡ್ತಾ ಇದೀರಾ ಅಂದ್ರೆ ಇಂಟರ್ನ್ಶಿಪ್ ಆಗು ಕೂಡ ತಗೊಳ್ತಾರೆ. ಸೊ ಅದರಲ್ಲಿ ನಿಮ್ಗೆ ಸ್ಟೈಪೆಂಡ್ ಅಂದ್ರೆ ಸಮ್ ಅಮೌಂಟ್ ಅಂತ ಇರುತ್ತೆ. ಸೊ ಅದು ಸ್ಟೈಪೆಂಡ್ ಕೂಡ ಆಗಿ ಕೊಡ್ತಾರೆ. ಮತ್ತೆ ಎಷ್ಟೊಂದು ಜನ ಕೇಳ್ತಾರೆ, ಈ ತರ ಎಲ್ಲ ಕಲ್ತ್ಕೊಂಡ್ಮೇಲೆ ಏನಾದ್ರು ಜಾಬ್ ಆಪರ್ಚುನಿಟಿ ಸಿಗುತ್ತಾ ನಿಮ್ಮ ಹತ್ರ ಅಂತೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಆಕ್ಚುಲಿ ಇದೇನಂತ ಹೇಳಿದ್ರೆ ಅವ್ರಿಗೆ ಬರೀ ಜಾಬ್ ಅಷ್ಟೇನೆ ಅಲ್ಲ, ಅವ್ರ ಡಿಫ್ರೆಂಟ್ ವೇ ಆಫ್ ಅರ್ನಿಂಗ್ ಆಪರ್ಚುನಿಟಿ ಏನಿದೆ ನಾವು ಅದನ್ನು ಅವ್ರಿಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಅವರು ಜಾಬ್ ಆಗಿ ತಗೋಬಹುದು, ಇಲ್ಲಾಂದ್ರೆ ಬಿಸ್ನೆಸ್ ಆಗಿ ತಗೋಬಹುದು, ಇಲ್ಲ ಅವರೇ ಒಂದು ಬಿಸ್ನೆಸ್ ಆಗಿ ಸೆಟಪ್ ಮಾಡ್ಕೋಬಹುದು. ಸೊ ಆ ಎಲ್ಲ ಪ್ರೊಸೀಜರ್ಗೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ. ಸೊ ಸ್ನೇಹಿತರೆ, ಒಂಥರ ಗುಡ್ ಥಿಂಗ್, ಒಳ್ಳೆ ಇನ್ಫಾರ್ಮೇಶನ್ ಅಂತ ಅನ್ಕೊಳ್ಬಹುದು. ಬಿಕಾಸ್ ಅವರು ಇದರಿಂದ ಅವರು ಏನೇ ಎಕ್ಸ್ಪೆಕ್ಟ್ ಮಾಡದೆ ನಿಮ್ಗಳಿಗೆ ಹೆಲ್ಪ್ ಆಗಬೇಕು, ಒಂದು ಸೋಷಿಯಲ್ ಸರ್ವಿಸ್ ಆಗಿ ಒಂದು ಏನೋ ಒಂದು ಹೆಲ್ಪ್ ಮಾಡಬೇಕು ಜನಗಳಿಗೆ ಅಂತ. ಸೊ ಈ ಒಂದು ಆಫರ್ನ ಇಟ್ಟಿದ್ದಾರೆ. ಇದಕ್ಕೆ ಏನಾದರೂ ಟೈಮ್ ಏನಾದರೂ ಇದೆಯಾ ಈ ಒಂದು ಆಫರ್ನ ಇಡ್ತಾ ಇರೋದು, ಇಲ್ಲ ಯಾವಾಗ ಬಂದರೂ ಹೇಳ್ಕೊಡ್ತೀರಾ? ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಏನಂದ್ರೆ ನಾವು ಅವ್ರಿಗೆ ಬ್ಯಾಚ್ ಡಿಸೈಡ್ ಮಾಡೋದಕ್ಕೆ ಅವ್ರು ಮೊದಲೇ ನಮಗೆ ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರನೇ ಇರುತ್ತೆ. ಓಕೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ಈ ವಿಡಿಯೋ ಇವಾಗ ಅಪ್ಲೋಡ್ ಮಾಡಿರ್ತೀವಿ, ಆಫ್ಟರ್ 1 year 2 years ಆದ್ಮೇಲೆ ಕೇಳ್ತಾ ಇರ್ತಾರೆ ಜನಗಳು. ಈಗ ಒಂದು ಆಫರ್ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನೀವು 1 month ಈ ಒಂದು ಆಫರ್ ಇದೆ ಅಂತ ಹೇಳ್ತಾ ಇರ್ತೀರಾ. ಸೊ ಆತರ ಏನಾದ್ರು ಇದೆಯಾ ಪೀರಿಯಡ್, ಟೈಮ್ ಆಫ್ ಲಿಮಿಟ್ ಅಂತ ಏನಾದ್ರು? ಕರೆಂಟ್ಲಿ ನಾವು ಎಷ್ಟು ಡ್ಯೂರೇಷನ್ ಅಂತ ಯೋಚನೆ ಮಾಡಿಲ್ಲ, ಬಟ್ ಇಟ್ ಈಸ್ ಅವೈಲೇಬಲ್ ನಾವು ಇವಾಗಿದೆ ಅದು. ಸೊ ಯಾರ್ಯಾರು ಮ್ಯಾಕ್ಸಿಮಮ್ ಆಗುತ್ತೆ ಅವರು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಫ್ಯೂಚರ್ ಅಲ್ಲಿ ಯಾರು ನೋಡ್ತಾರೆ ಈ ವಿಡಿಯೋನ ಅವ್ರು ನಮಗೆ ಕಾಲ್ ಮಾಡಿ ಚೆಕ್ ಮಾಡ್ಬೋದು ಒಂದ್ಸಾರಿ. ಓಕೆ. ಶ್ವೇತಾ ಅವರೇ, ಇವಾಗ ಏನಂತ ಅಂದ್ರೆ ಈ ಒಂದು ಕೋರ್ಸ್ ನ ಅವರು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಟ್ರೈನಿಂಗ್ ನ ತಗೊಳ್ಳೋದ್ರಿಂದ ಜನಗಳಿಗೆ ಏನ್ ಹೆಲ್ಪ್ ಆಗುತ್ತೆ? ಇದು ಆಕ್ಚುಲಿ ತುಂಬಾ ಕಡೆ ಅವ್ರಿಗೆ ಇಷ್ಟ ಇರುತ್ತೆ, ಬಟ್ ಅವ್ರಿಗೆ ಈ ಸ್ಕಿಲ್ ಹೇಳ್ಕೊಡೋರು ಯಾರು ಇರೋದಿಲ್ಲ. ಸೊ ಅವ್ರಿಗೆ ಟೋಟಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಪ್ಲಸ್ ಸರ್ಟಿಫಿಕೇಶನ್ ಇರೋದ್ರಿಂದ ಅವರು ಸರ್ಟಿಫೈಡ್ ಆಗಿರ್ತಾರೆ. ಅಂದ್ರೆ ಅವರು ಅದ್ರ ತಗೊಂಡು ಇಮಿಡಿಯೇಟ್ ಆಗಿ ಅವ್ರು ಜಾಬ್ ತಗೋಬಹುದು, ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು. ಮತ್ತೆ
ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೊಂದು ಓವರ್ ಆಲ್ ಒಂದು ನಾಲೆಜ್ ಇರುತ್ತೆ. ಓಕೆ. ಈಗ ಇದು ಮೆಷಿನ್ಸ್ ನೀವು ನೋಡಿದ್ರೆ ಆಕ್ಚುಲಿ ವೆರಿ ಎಕ್ಸ್ಪೆನ್ಸಿವ್. ಸೊ ಅದನ್ನ ಅವರು ಇನ್ವೆಸ್ಟ್ ಮಾಡಿ ಟ್ರೈ ಮಾಡೋದಕ್ಕಿಂತ ಅವ್ರು ಇಲ್ಲಿ ಕಲ್ತು ನಾಲೆಜ್ ತಗೊಂಡು ಟ್ರೈ ಮಾಡೋದು ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಆಪರ್ಚುನಿಟಿ ಕ್ರಿಯೇಟ್ ಮಾಡಿರೋದು. ಓಕೆ. ಸೊ ಇದನ್ನ ಅವರು ಕಲಿತಾದ್ಮೇಲೆ ನೀವು ಸರ್ಟಿಫಿಕೇಟ್ ಕೂಡ ಕೊಡ್ತೀರಾ ಅವ್ರಿಗೆ ಕಲ್ತಿದ್ದಾರೆ ಅಂತ. ಓಕೆ, ಗುಡ್ ಥಿಂಗ್ ಅಲ್ವಾ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಈಗ ಬ್ಯಾಂಗ್ಳೂರಲ್ಲಿ ಇರೋರು ಓಕೆ ಬಂದು ಇಲ್ಲಿ ಕಲ್ತ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಈಗ ಔಟ್ ಆಫ್ ಬ್ಯಾಂಗ್ಳೂರ್, ಈಗ ಮೈಸೂರು ಇರ್ಬೋದು, ಇಲ್ಲ ನಾರ್ತ್ ಕರ್ನಾಟಕ ಸೈಡ್ ಇರ್ಬೋದು, ಇಲ್ಲ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಇರ್ತಾರೆ, ಅವ್ರಿಗೂ ಕಲಿಬೇಕು ಅಂತ ಆಸೆ ಇರುತ್ತೆ ಇಲ್ಲಿ ಬಂದು. ಯಾವ ತರ ಅವ್ರಿಗೆ ಏನು ಅಂತ? ಇಲ್ಲಿ ನಾವು ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇರೋದು. ಅವ್ರ ನಿಯರ್ ಬೈ ಪಿಜಿಸ್ ಇರುತ್ತೆ ಇಲ್ಲಿ. ಸೊ ಅವ್ರೇನಾದ್ರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅಕಾಮಿಡೇಷನ್ ಗೆ ಹೆಲ್ಪ್ ಮಾಡ್ತೀವಿ. ಅವರಿಗೆ ಬೇಕಾದ್ರೆ 2 months ಅವರು ತಗೊಳಕ್ ಆಗಲ್ಲ ಅನ್ನೋರು ಅವ್ರು 1 month ಕಲ್ತ್ಕೋಬಹುದು. ಬಟ್ ಅದರಲ್ಲೇ ಅವರು ಫುಲ್ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲೇ ಇದ್ದು ಕಲ್ತು ಹೋಗ್ಬೋದು. ಓಕೆ. ಸೊ ಈಗ ನಾರ್ಮಲ್ ಆಗಿ ಬ್ಯಾಂಗ್ಳೂರಲ್ಲೇ ಬರೋರ್ಗೆ ಏನಂತಂದ್ರೆ ಇಷ್ಟು ಟೈಮ್ ಬ್ಯಾಚಸ್ ಟೈಮಿಂಗ್ಸ್ ಅಂತ ಇರುತ್ತೆ, ಇಷ್ಟು 4 hours 5 hours ಅಂತ ಇರುತ್ತೆ. ಬಟ್ ಆದ್ರೆ ಔಟ್ ಆಫ್ ಬ್ಯಾಂಗ್ಳೂರಿಂದ ಬರೋಂಥವ್ರು ಇಲ್ಲಿ ಪಿಜಿಯಲ್ಲಿ ಉಳ್ಕೊಳ್ಳೋಂಥವ್ರು 2 months ಅಲ್ಲಿ ಇರೋ ಕೋರ್ಸು 1 month ಅಲ್ಲೇ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಮತ್ತೆ ಅದು ಕೂಡ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಇಲ್ಲಿ ಇದ್ದು ಕಲ್ತ್ಕೊಳ್ಬಹುದು. ಅಕಾಮಿಡೇಷನ್ ಇಲ್ಲಿ ಅವ್ರು ಏನಾದ್ರು ನಿಮಗೆ ಬೇಕಂದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಅವರು ಪೇಮೆಂಟ್ ಅವ್ರದೇ. ಅದೇ ಪೇಮೆಂಟ್ಸ್ ಎಲ್ಲ ನಿಮ್ದೇ ಇರುತ್ತೆ. ಏನಂದ್ರೆ ಪಿಜಿ ನಿಯರೆಸ್ಟ್ ಯಾವ್ದಿದೆ ಏನಂತೆಲ್ಲ ಆ ತರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ನಮ್ ವ್ಯೂವರ್ಸ್ಗೆ ಇನ್ನೊಂದು ಡೌಟ್ ಇರುತ್ತೆ. ಈಗ ಏನಂತ ಅಂದ್ರೆ ಓಕೆ ಟ್ರೈನಿಂಗ್ ಕೊಡ್ತೀರಾ ಅಂತಂದ್ರೆ ಇದು ಥಿಯರಿಟಿಕಲ್ ಆಗಿರುತ್ತಾ ಅಥವಾ ಪ್ರಾಕ್ಟಿಕಲ್ ಆಗಿರುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಈಗ ಥಿಯರಿ ಅಂದ್ರೆ ಜಸ್ಟ್ ನೀವು ಹೇಳೋದು ನಾವು ಬಾಯಲ್ಲಿ ನಾವು ಕೇಳ್ಕೊಳ್ಳೋದು ಬರ್ಕೊಳ್ಳೋದು ಆ ತರ ಆಗಿರುತ್ತೆ. ಪ್ರಾಕ್ಟಿಕಲ್ ಅಂದ್ರೆ ಮೆಷಿನ್ ಮುಟ್ಟಿ ಮೆಷಿನ್ ಅಲ್ಲಿ ವರ್ಕ್ ಮಾಡಿ ಆ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಯಾವ ತರ ಟ್ರೈನಿಂಗ್ ಕೊಡ್ತೀರಾ? ಮತ್ತೆ 2 months ಅಂತ ಹೇಳ್ತಾ ಇದೀರಲ್ವಾ, 2 months ಅಲ್ಲಿ ಏನೇನೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ? ಯಾವ ತರ ಥಿಯರಿಟಿಕಲ್ ಪ್ರಾಕ್ಟಿಕಲ್ ಹೇಗಿರುತ್ತೆ? ಆಕ್ಚುಲಿ ಫಸ್ಟ್ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಅದರೊಳಗೆ ಅವ್ರಿಗೆ ಒಂದು ಓವರ್ ಆಲ್ ಈ ಕೋರ್ಸ್ ಡೀಟೇಲ್ಸ್ ಏನಿರುತ್ತೆ ನಾವು ಅದನ್ನ ಅವರಿಗೆ ಹೇಳ್ತೀವಿ. ಅದಾಗಿದ್ಮೇಲೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಕ್ಲಾಸಸ್. ಈಗ ಇದೆಲ್ಲ ಮೆಷಿನ್ಸ್ ಜೊತೆ ಅವ್ರು ವರ್ಕ್ ಮಾಡೋದ್ರಿಂದ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ಅಲ್ಲಿ ನಾವು ಎವ್ರಿ ಡೇ ನಾವೇನ್ ಚಾಲೆಂಜಸ್ ಫೇಸ್ ಮಾಡ್ತೀವಿ ಅದು ಅವ್ರು ಇಲ್ಲೇ ಪ್ರಾಕ್ಟಿಕಲ್ ಆಗಿ ಕಲ್ತ್ಕೋಬಹುದು. ಸೊ ಅದಕ್ಕೋಸ್ಕರ ನಾವು ಅವ್ರು ತರವಾಗಿ ರೆಡಿ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಈ 2 months ಕೋರ್ಸ್ ಇಟ್ಟಿರೋದು. ಓಕೆ. ಸೊ 2 ತರನು ಅವರು ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಸ್ನೇಹಿತರೆ. ಫಸ್ಟ್ ಅವರು ಓರಿಯಂಟೇಷನ್ ಪ್ರೋಗ್ರಾಮ್ ಇರುತ್ತೆ, ಮತ್ತೆ ಕೆಲವ್ರಿಗೆ ಡೌಟ್ ಇರುತ್ತೆ ಮೆಷಿನ್ ಮುಟ್ಟಿಸ್ತಾರ ಇಲ್ವಾ ಅಂತ, ಮೆಷಿನ್ ಅಲ್ಲಿ ಕೂಡ ವರ್ಕ್ ಮಾಡೋದಕ್ಕೆ ಅವರು ಬಿಡ್ತಾರೆ. ಸೊ ಎಲ್ಲಾ ತರನು ನಿಮ್ಗೆ ಟ್ರೈನಿಂಗ್ ನ ಅವರು ಕೊಡ್ತಾರೆ 2 months ಅಲ್ಲಿ. ಇನ್ನೊಂದು ನಮ್ ವ್ಯೂವರ್ಸ್ಗೆ ಏನಂತ ಅಂದ್ರೆ ಯಲಹಂಕದಲ್ಲಿ ಬರೀ ಯಲಹಂಕದಲ್ಲೇನೆ ಇರೋದು ಇವ್ರದ್ದು ಫ್ರಾಂಚೈಸಿ, ಬೇರೆ ಕಡೆ ಏನಾದ್ರು ಬ್ರಾಂಚಸ್ ಇದೆಯಾ ಇವ್ರದ್ದು ಅಂತೆಲ್ಲ ಕ್ವಶನ್ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡ್ಬಿಡಿ. ಆಕ್ಚುಲಿ ನಮ್ದು ಓವರ್ ಆಲ್ 3 states ಅಲ್ಲಿ ಈಗ 9 ಬ್ರಾಂಚಸ್ ಇದಾವೆ. ಬಟ್ ನಮ್ ಕೋರ್ಸ್ ಬಂದ್ಬಿಟ್ಟು ಇರೋದು ಯಲಹಂಕದಲ್ಲಿ. ಯಾಕಂದ್ರೆ ನಮ್ ಫ್ಯಾಕ್ಟ್ರಿ ಇರೋದು ಯಲಹಂಕದಲ್ಲಿ. ನಿಮ್ಗೆ ಆರ್ಡರ್ಸ್ ಗೆಲ್ಲ ನೀವು ಬ್ರಾಂಚಸ್ ಹೋಗ್ಬೋದು, ಬಟ್ ಕ್ಲಾಸಸ್ ಗೆ ನೀವು ಇಲ್ಲಿಗೆ ಬರ್ಬೇಕು. ಓಕೆ, ಫೈನ್. ಸೊ ನೀವೇನಾದ್ರೂ ಟ್ರೈನಿಂಗ್ ಎಲ್ಲ ಮಾಡ್ಕೊಳ್ಬೇಕಂದ್ರೆ ಯಲಹಂಕಾಗೆ ಬರ್ಬೇಕು, ಇಲ್ಲೇ ಫ್ಯಾಕ್ಟ್ರಿ ಇರೋದ್ರಿಂದ. ಇನ್ನ ನೀವು ಬೇರೆ ಆರ್ಡರ್ಸ್ ಏನಾದ್ರು ಕೊಡ್ಬೇಕು, ನಿಮ್ ಬ್ಲೌಸ್ ಸ್ಟಿಚಿಂಗ್ ಮತ್ತೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಕೊಳ್ಬೇಕು ಅಂದ್ರೆ ನೀವು ಯಾವ ಬ್ರಾಂಚ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅವರ ಒಂದು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬೇರೆ ಬೇರೆ ಕಡೆದೆಲ್ಲ ಅಲ್ವಾ. ಇನ್ನೊಂದು ಶ್ವೇತ ಅವರೇ, ಏನಂತ ಅಂದ್ರೆ ಇವಾಗ ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ ಮಾಡ್ತಾ ಇರ್ತಾರೆ. ಸೊ ಈ ತರ ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಇರ್ತಾರೆ. ನನ್ನ ವ್ಯೂವರ್ಸ್ ಅಲ್ಲಿ ಈಗ ಅಮ್ಮಂದಿರ ಅವ್ರ ಮಕ್ಳು ಕೂಡ ಹೇಳ್ಬೋದು, ಸೊ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ಬೋದಲ್ವಾ. ಸೊ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಇಂಟರ್ನ್ಶಿಪ್ಗೆ ಹೇಗೆ ಅಂತ? ಮಾಡ್ಬೋದು. ಜಸ್ಟ್ ನಾಟ್ ಫ್ಯಾಷನ್ ಡಿಸೈನಿಂಗ್, ಈಗ JOC ಕೋರ್ಸ್ ಮಾಡ್ತಾ ಇರ್ತಾರೆ ಅಥವಾ ITI ಮಾಡ್ತಾ ಇರ್ತಾರೆ. ಎನಿ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ. ಇಂಟರ್ನ್ಶಿಪ್ ಪ್ರೋಗ್ರಾಮಿಂಗ್ ಅಂದ್ರೆ ಅವ್ರ ಫ್ರೀ ಟ್ರೈನಿಂಗು ಇರುತ್ತೆ ಮತ್ತೆ ಇಂಟರ್ನ್ಶಿಪ್ ಪ್ರೋಗ್ರಾಮು ಇರುತ್ತೆ ಅವ್ರಿಗೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಈಗ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಹೇಳಿದ್ರಿ, ಅದಕ್ಕೇನಾದ್ರೂ ಚಾರ್ಜಸ್ ಇರುತ್ತಾ ಏನಾದ್ರು? ಅದನ್ನು ಡೌಟ್ ಕ್ಲಿಯರ್ ಮಾಡ್ಬಿಡೋಣ. ಇಲ್ಲ, ಅಬ್ಸಲ್ಯೂಟ್ಲಿ ಫ್ರೀ ಇದು. ಆಕ್ಚುಲಿ ನಾವು ಮೊದಲೇ ಹೇಳ್ದಂಗೆನೆ ಈ ಕೋರ್ಸ್ ಅಲ್ಲಿ ನಿಮ್ದು ಯಾವುದೇ 1 single rupee ಕೂಡ ನೀವು ಪೇ ಮಾಡಲ್ಲ. ಇವನ್ ನಮ್ಮ ಹತ್ರ ಯಾವ್ದೇ ಮೆಟೀರಿಯಲ್ ಬೈ ಮಾಡಿ ಅಂತಾನು ನಾವು ಹೇಳೋದಿಲ್ಲ. ಓಕೆ. ಯಾಕಂದ್ರೆ ಮೆಟೀರಿಯಲ್ಸ್ ಎಲ್ಲ ಕಂಪ್ಲೀಟ್ ನಾವೇ ಪ್ರೊವೈಡ್ ಮಾಡ್ತೀವಿ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಈಗ ನಾವೆಲ್ಲ ಬೇರೆ ಕಡೆ ಟೈಲರಿಂಗ್ ಈಗ BBMP ಅವರೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಪ್ರಾಡಕ್ಟ್ಸ್. ಸೊ ಅದು ಕೂಡ ಏನು ಇಲ್ಲ, ಅವ್ರು ಜಸ್ಟ್ ಅವ್ರ ನೋಟ್ ಬುಕ್ 1 pen ಕ್ಯಾರಿ ಮಾಡ್ಬೇಕು. ನಾವು ಹೇಳೋದನ್ನ ಅವ್ರು ನೋಟ್ಸ್ ಮಾಡ್ಕೋಬಹುದು. ಬಟ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಆಗ್ಲಿ ಯಾವ್ದ್ರದ್ದು ಚಾರ್ಜಸ್ ಏನೂ ಇರೋದಿಲ್ಲ ಅವ್ರಿಗೆ. ಓಕೆ.
ಸೊ ಇನ್ನ ಬ್ಯಾಂಗ್ಳೂರಲ್ಲಿ ಇವಾಗ ನೀವು ಹೇಳಿದ್ರಿ ಟೋಟಲ್ ಎಷ್ಟು ಬ್ರಾಂಚಸ್ ಇದೆ ಅಂತ ಹೇಳಿದ್ರೆ 4 ಬ್ರಾಂಚಸ್ ಇದೆ ಅಲ್ಲ ಬ್ಯಾಂಗ್ಳೂರಲ್ಲಿ 4 ಬ್ರಾಂಚ್ ಟೋಟಲ್ ಓವರ್ ಆಲ್ ಈಗ 3 ಸ್ಟೇಟ್ಸ್ ಅಲ್ಲಿ 9 ಬ್ರಾಂಚಸ್ ಇದೆ 9 ಬ್ರಾಂಚಸ್ ಇದೆ ಅಂತ ಹೇಳಿದ್ರಿ. ಈಗ ಬ್ಯಾಂಗ್ಳೂರ್ನಲ್ಲೇ ನೀವು 4 ಬ್ರಾಂಚಸ್ ಅಂತ ಹೇಳಿದ್ರಲ್ಲ, ಇದು ಯಲಹಂಕ ಬಿಟ್ಟು 3 ಕಡೆ ಎಲ್ಲೆಲ್ಲ ಇದೆ? ಮತ್ತಿಕೆರೆನಲ್ಲಿದೆ, ಮತ್ತೆ ಚಂದ್ರ ಲೇಔಟ್ ಅಲ್ಲಿದೆ, ಮತ್ತೆ KRಪುರಂ ಅಲ್ಲಿದೆ. ಸೊ 3 ಕಡೆ ಇದೆ. ಸೊ ಅಲ್ಲಿ ಆರ್ಡರ್ಸ್ ಎಲ್ಲ ಕೊಡ್ಬೋದು. ಇವಾಗ ಕೇಳ್ಪಟ್ಟೆ ಆಕ್ಚುಲಿ ಆಫ್ಟರ್ 2 ಇಯರ್ಸ್ ಮತ್ತೆ ಅಗೈನ್ 250 ರುಪೀಸ್ದು ಆಫರ್ ಬಿಟ್ಟಿದ್ದೀರಾ. ಸೊ ತುಂಬಾ ಖುಷಿ ಆಗ್ತಿದೆ. ನಾನು ಕೂಡ ಆರ್ಡರ್ಸ್ ಕೊಡ್ಬೇಕು ನಿಮ್ಮ ಹತ್ರ ಇವಾಗ. ಸೊ 250 ರುಪೀಸ್ ಎಲ್ಲ ಯಾವ ತರ ಒಂದು ಡಿಸೈನ್ಸ್ ಬರುತ್ತೆ ಮತ್ತೆ ಏನೆಲ್ಲ ಆಫರ್ಸ್ ಇದೆ ಈ ಮಂತ್ ಅಂತ ಹೇಳ್ಬಿಡ್ತೀರಾ? ಬಿಕಾಸ್ ನ್ಯೂ ಇಯರ್ ಇದೆ, ಮತ್ತೆ ನೆಕ್ಸ್ಟ್ ಇನ್ನೇನು ಕ್ರಿಸ್ಮಸ್ ಇದೆ, ನೆಕ್ಸ್ಟ್ ಸಂಕ್ರಾಂತಿ ಇದೆ. ಸೊ ಈಗ ಫೆಸ್ಟಿವಲ್ ಕಂಟಿನ್ಯೂ ಆಗುತ್ತೆ. ಮೊದಲು ನಮ್ದು 250 ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಸೊ ತುಂಬಾ ಜನ ಕಸ್ಟಮರ್ಸ್ ಕೇಳ್ತಾ ಇದ್ರು. ಸೊ ಹಾಗಾಗಿ ಮತ್ತೆ ನಾವು 250 ರುಪೀಸ್ ಡಿಸೈನ್ಸ್ ಸ್ಟಾರ್ಟ್ ಮಾಡಿದೀವಿ. ಟೋಟಲ್ 1 ತಿಂಗಳಲ್ಲಿ 21 ಬ್ಲೌಸ್ ಡಿಸೈನ್ಸ್ ಇರುತ್ತೆ, ಮತ್ತೆ 4 ಸ್ಯಾರಿ ಕುಚ್ಚು ಡಿಸೈನ್ಸ್ ಇರುತ್ತೆ. ಸೊ ಪ್ರತಿ ತಿಂಗಳು ಹೊಸ ಡಿಸೈನ್ಸ್ ಇರುತ್ತೆ. ಇಲ್ಲಿ ಒಂದು ಗ್ಯಾಲರಿ ತರ ನಾವು ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಏನಂತ ಹೇಳಿದ್ರೆ ನಾವು ಪ್ರತಿ ಬ್ಲೌಸ್ದು ಸ್ಯಾಂಪಲ್ಸ್ ಕೂಡ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಹಾಕಿರ್ತೀವಿ. ಅಂದ್ರೆ ಇವಾಗ ನೋಡಿ ಈ ಪ್ಯಾಟರ್ನ್ ಹೆಂಗ್ ಬರುತ್ತೆ ಅಂತ ಕಸ್ಟಮರ್ ಗೊತ್ತಿರೋದಿಲ್ಲ. ಸೊ ನಾವು ಸ್ಟಿಚ್ ಮಾಡಿದಾಗ ಸ್ಲೀವ್ ಈ ತರ ಹೊಲ್ಸ್ಕೋಬಹುದು, ಬ್ಯಾಕ್ ಹತ್ರ ಹೊಲ್ಸ್ಕೋಬಹುದು ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ಎವ್ರಿ ಮಂತ್ ಈ ತರ ಹಾಕಿರ್ತೀರಾ? ಏನ್ ಆಫರ್ಸ್ ಇರುತ್ತೆ ಅದನ್ನ ರೆಡಿ ಮಾಡಿ ಮತ್ತೆ ರೆಡಿ ಹಾಕಿರ್ತೀರಾ? ಓಕೆ. ಸೊ ಪ್ರೈಸ್ ಕೂಡ ಇಲ್ಲೇ ಇರುತ್ತೆ. ಪ್ರೈಸ್ ಕೋಡ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಓಕೆ. 250 ಇರೋದು, 350 ಇರೋದು, 500 ಇರೋದು, ಸೊ ಎಲ್ಲ ಪ್ರತಿಯೊಂದು ಇಲ್ಲೇ ಇರುತ್ತೆ. ಓಕೆ. ಸೊ 250 ನಲ್ಲಿ ಈ ಸಲ ಯಾವ್ದೆಲ್ಲ ಒಂದು ಆಫರ್ಸ್ ಇದೆ, ಡಿಸೈನ್ಸ್ ಅಲ್ಲಿ ಬರುತ್ತೆ? ಹಾ ಶೋರ್. ಈಗ ಇದು 1 ನಂಬರ್ ಡಿಸೈನ್. ಓಕೆ. ಸೊ ಇದು ಸ್ಲೀವ್ಸ್ ಅಲ್ಲಿ ಒಂದು ಬಾರ್ಡರ್ ಬಂದು ಓವರ್ ಆಲ್ ಬುಟ್ಟಾಸ್ ಇದೆ. ಓಕೆ. ಸೊ ಇದು ಬ್ಯಾಕ್ ಡಿಸೈನ್. ಸೊ ಈ ತರ ಹೌದು. ಸೊ 250 ನಲ್ಲಿ ಇನ್ನೂ ಬೇರೆ ಡಿಸೈನ್ಸ್ ಕೂಡ ಇದೆ? 4 ಡಿಸೈನ್ಸ್ ಇದೆ. 4 ಡಿಸೈನ್ಸ್. ಹೌದು. ಓಕೆ ಫೈನ್. ಅದು ಕೂಡ ಇದು 250 ರುಪೀಸ್. ಸೂಪರ್. ಈ ತರ ಯಾರು ಮಾಡ್ಕೊಡೋದಿಲ್ಲ ಬಿಡಿ 250 ರುಪೀಸ್ ಹೊರಗಡೆ. ವೆರಿ ಗುಡ್ ಆಫರ್. ಸೊ ಇದನ್ನು 250 ನೇ. ಇದು ತುಂಬಾ ಸಿಂಪಲ್ ಇಷ್ಟಪಡೋರಿಗೆ ಅಂತಾನೆ ಈ ತರ ಒಂದು ಡಿಸೈನ್ಸ್ ಕ್ರಿಯೇಟ್ ಮಾಡಿರೋದು. ಓಕೆ. ಸೊ ಇದೆಲ್ಲ ಬೇರೆ ಬೇರೆ ಪ್ರೈಸ್ ಬೇರೆ ಬೇರೆ ಇದೆಯಲ್ಲ ಅದೇ? ಓಕೆ ಓಕೆ ಸೂಪರ್. ಸೊ ಇದು ಕೂಡ ಜಸ್ಟ್ 250 ರುಪೀಸ್. ಸೊ ನಾವು ಇದ್ರೊಳಗೆ ಅವರಿಗೆ ಐಡಿಯಾಸ್ ಹೆಂಗ್ ಬರ್ಬೋದಂತ ಅದೇ ಸ್ಲೀವ್ ಬುಟ್ಟಾನೆ ನಾವು ಡೋರಿ ತರ ಮಾಡಿದ್ದೀವಿ. ಓಕೆ. ಸೊ ಈ ತರ ಕೂಡ ಮಾಡಿ ಹಾಕ್ಸ್ಕೋಬಹುದು ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಸೊ 500 ರುಪೀಸಿಗೆ ಮಿರರ್ ವರ್ಕ್ ಇದೆ. ಓಕೆ. ಇದಾ? ಓಕೆ ಸೂಪರ್. ಇದೆಲ್ಲ ನಿಜವಾಗ್ಲೂ ಬೇರೆ ಕಡೆ ಹೊರಗಡೆ ಎಲ್ಲ ಮಾಡಿಸ್ಕೊಂಡ್ರೆ ಏನಿಲ್ಲ ಅಂದ್ರೆ 1000 ರುಪೀಸ್ ಅದರ ಚಾರ್ಜ್ ಜಾಸ್ತಿ ಆಗುತ್ತೆ ಅಲ್ವಾ? ಅದೇ ಕರೆಕ್ಟ್. ಸೊ ಈ ತರ ಏನಾದ್ರು ಇವಾಗ ಕೆಲವ್ರಿಗೆ ಏನಂತಂದ್ರೆ ಮನೆಯಿಂದನೇ ಆರ್ಡರ್ಸ್ ಕೊಡ್ಬೇಕು ಅಂತೆಲ್ಲ ಇರುತ್ತೆ. ಸೊ ಅಂತವ್ರಿಗೆ ಏನು ನೀವು ಅಂದ್ರೆ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾರಂತ ನಂಬರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಟಲಾಗ್ ನ ಕಳಿಸ್ಕೊಡ್ತೀರಾ ಹೇಗೆ? ವಾಟ್ಸ್ಆಪ್ ಮಾಡ್ತೀವಿ. ಈವನ್ ಅವ್ರ ಕಸ್ಟಮರ್ಸ್ ಯಾರಾದ್ರೂ ಇದ್ದು ಅವ್ರು ಆರ್ಡರ್ಸ್ ತಗೋಬೇಕಂತ ಹೇಳಿದ್ರೆ ನಾವು ವಿತೌಟ್ ಪ್ರೈಸ್ ಕೂಡ ಕ್ಯಾಟಲಾಗ್ ಕಳಿಸ್ತೀವಿ. ಅದ್ರಲ್ಲಿ ಅವ್ರಿಗೆ ಕೋಡ್ಸ್ ಇರುತ್ತೆ, ಮತ್ತೆ ಕಲರ್ ಕಾಂಬಿನೇಷನ್ಸ್, ಮತ್ತೆ ಮೆಜರ್ಮೆಂಟ್ಸ್, ಪ್ರತಿ ಒಂದು ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಓಕೆ ಫೈನ್. ಶ್ವೇತಾ, ಇನ್ನೊಂದು ನಾನು ಕೇಳ್ಪಟ್ಟೆ ಏನಂತ ಅಂದ್ರೆ ನಿಮ್ಮ ಹತ್ರ ಬರೀ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಇವನ್ ನಿಮ್ಮ ಹತ್ರ ಸ್ಟಿಚಿಂಗ್ ಫೆಸಿಲಿಟಿ ಅಂದ್ರೆ ಟೈಲರಿಂಗ್ ಸರ್ವಿಸ್ ಕೂಡ ಇದೆ ಅಂತ ಗೊತ್ತಾಯ್ತು. ಇವಾಗ ಏನು ಒಂದು ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಸಂಕ್ರಾಂತಿಗೆಲ್ಲ ಒಂದು ಆಫರ್ ನ ಬಿಟ್ಟಿದ್ದೀರಾ ಸ್ಟಿಚಿಂಗ್ ಅಲ್ಲಿ. ಸೊ ಏನ್ ಕಾಸ್ಟ್ ಆಗುತ್ತೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಬೇಕಾ? ನಾರ್ಮಲ್ ಬ್ಲೌಸ್ ಬಂದು ಜಸ್ಟ್ 350 ರುಪೀಸ್ಗೆ ಆಫರ್ ಕೊಟ್ಟಿದ್ದೀವಿ. ಇದು ಬಿಕಾಸ್ ಆಫ್ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್. ಲೈನಿಂಗ್ ಬರುತ್ತಾ? ವಿತ್ ಲೈನಿಂಗ್ ಅಂಡ್ ವರ್ಕ್ ಬ್ಲೌಸ್. ಓಕೆ. ವಿತ್ ಲೈನಿಂಗ್ ಅಲ್ಲಿ ಜಸ್ಟ್ 350 ರುಪೀಸ್. ವಾವ್ ಸೂಪರ್. ಸೊ ಇದು ಟಿಲ್ ಒಂದು ಈ ಮಂತ್ ಅಲ್ಲ 31st ವರ್ಗೂ ಇರುತ್ತಲ್ಲ ಆಫರ್? ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಧಿ ಫ್ಯಾಷನ್ಸ್ ಅವರು ಎಷ್ಟೆಲ್ಲ ಒಂದು ಆಫರ್ನ ಬಿಟ್ಟಿದ್ದಾರೆ ಅಂತ. ಸೊ ನನಗಂತೂ ನಿಜಕ್ಕೂ ತುಂಬಾ ಖುಷಿ ಆಯಿತು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಟ್ರೈನಿಂಗ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಟ್ರೈನಿಂಗ್, 1 ರೂಪಾಯಿ ಕೂಡ ನೀವು ಖರ್ಚು ಮಾಡೋ ಹಾಗೆ ಇರೋದಿಲ್ಲ. ಸೊ ಫ್ರೀ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ, ಅದು ಕೂಡ ವಿತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು, ಮೆಷಿನ್ ಮೇಲೆ ಹೇಗೆ ವರ್ಕ್ ಮಾಡೋದು, ಮೆಷಿನ್ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದು ನಿಮಗೆ 2 ಮಂತ್ಸ್ ತನಕ ಫ್ರೀ ಟ್ರೈನಿಂಗ್ನ ಕೊಡ್ತಾರೆ. ಸೊ ಇನ್ ಕೇಸ್ ನೀವೇನಾದ್ರು
ಏನಾದರೂ ಚೆನ್ನಾಗಿ ವರ್ಕ್ ಮಾಡಿದ್ರೆ ಅಲ್ಲೇ ನಿಮಗೆ ಜಾಬ್ ಆಪರ್ಚುನಿಟಿ ಕೂಡ ಸಿಗ್ಬಹುದು. ಸೊ ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಇನ್ನೊಂದು 250 ರುಪೀಸ್ ಕೂಡ ಒಂದು ಎಂಬ್ರಾಯ್ಡ್ರಿನ ಬಿಟ್ಟಿದ್ದಾರೆ ಈ ಸಲ. ಯಾರೆಲ್ಲ ಒಂದು ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಒಳ್ಳೆ ಆಫರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿತ್ತು ಅವರು 250 ರುಪೀಸ್ದು ಈ ಥರ ಆಫರ್ನ ಬಿಟ್ಟು. ಸೊ 250ಯಲ್ಲಿ 4 ಡಿಸೈನ್ಸ್ ಬರುತ್ತೆ. ಅದನ್ನು ಬಿಟ್ಟು ಬೇರೆ 400, 500 ಈ ಥರದ್ದು ಇದೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಯಾಟ್ಲಾಗ್ ಕೂಡ ತರಿಸ್ಕೊಳ್ಬೋದು. ಮತ್ತು ಕೊರಿಯರ್ ಒಂದು ಸರ್ವಿಸ್ ಕೂಡ ಇದೆ. ನೀವು ಮನೆಯಿಂದನೇ ಕೂಡ ನೀವು ಅಲ್ಲಿಗೆ ಯಲಹಂಕಗೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ನೀವು ಕೊರಿಯರ್ ಮೂಲಕ ನೀವು ಒಂದು ಅಳತೆ ಬ್ಲೌಸ್ನ ಕೊಟ್ಟು ನೀವು ಬೇರೆ ಯಾವುದು ಒಂದು ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಬೇಕು ಆ ಬ್ಲೌಸ್ ಪೀಸ್ ಕೂಡ ನೀವು ಕೊರಿಯರ್ ಮಾಡ್ಬೋದು. ಅವರೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿ ನಿಮಗೆ ಮತ್ತೆ ಕಳಿಸ್ಕೊಡ್ತಾರೆ ಕೊರಿಯರ್ ಮೂಲಕ. ಮತ್ತೆ ಕೊರಿಯರಲ್ಲಿ ಯಾವ ರೀತಿಯಾಗಿ ಕಳಿಸೋದು ಅದರದ್ದು ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋನೇ ಮಾಡಿದ್ದಾರೆ ಅವರು. ಸೊ ಅದ್ರದ್ದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಒಂದ್ಸಲ. ಸೊ ಇವತ್ತಿಂದೊಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಇನ್ನೇನಾದರೂ ಎಕ್ಸ್ಟ್ರಾ ಏನಾದರೂ ಕ್ವೆರೀಸ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಒಂದು ಅಡ್ರೆಸ್ ಡೀಟೇಲ್ಸ್ ಮತ್ತು ಫೋನ್ ನಂಬರ್ಸ್ ಎಲ್ಲಾನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈವನ್ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫೋನ್ ನಂಬರ್ಸ್ ಎಲ್ಲ. ಫಾರ್ ಆರ್ಡರ್ಸ್ ಅನ್ನೋ ಒಂದು ನಂಬರ್ಗೆ ನೀವು ಏನಾದರೂ ಆರ್ಡರ್ ಏನಾದ್ರು ಕೊಡಬೇಕು, ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಬೇಕು ಅಂದರೆ ಅವ್ರನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಇನ್ನೊಂದು ನಂಬರ್ ಫಾರ್ ಟ್ರೈನಿಂಗ್ ಅಂತ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವೇನಾದ್ರು ಟ್ರೈನಿಂಗ್ ಏನಾದ್ರು ಜಾಯ್ನ್ ಆಗಬೇಕು ಅಂದರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.